ఉన్నదిరా అందరి రక్తం ఎరుపైనప్పుడు కొందరు ఎందుకు దూరమురా కొందరు ఎందుకు దూరమురా కొందరు ఎందుకు దూరమురా కులమే కుష్టి వ్యాధి లాంటిది మందులు వేయర మానవుడా మందులు వేయర మానవుడా మందులు వేయర మానవుడా కులమే లేని జగతిని ఒకటి కట్టి బతుకురా సోదరుడా కట్టి బతుకురా సోదరుడా కట్టి బతుకురా సోదరుడా మానవ నిర్మిత ఈ కుల వ్యవస్థ దోపిడి అస్తమయ్యింది దోపిడి అస్తమయ్యింది దోపిడి అస్తమయ్యింది సమతకు మమతకు సమాధి గట్టి మనుషులనే విడదీసింది మనుషులనే విడదీసింది మనుషులనే విడదీసింది కులమే కుష్టి వ్యాధి లాంటిది మందులు వేయర మానవుడా మందులు వేయర మానవుడా మందులు వేయర మానవుడా కులమే లేని జగతిని ఒకటి కట్టి బతుకురా సోదరుడా కట్టి బతుకురా సోదరుడా కట్టి బతుకురా సోదరుడా జై 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 భీమ్ జై భీమ్ జై భీమ్ జై 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 భీమ్ ಜೈ ಭೀಮ್ ಜೈ ಭೀಮ್. ಏನು ಮುಳಬಾಲ್ ತಾಲೂಕಲ್ಲಿ ತಾಲೂಕು ಆಡಳಿತ ಇದೆ. ಇದರ ಅಧೀನದಲ್ಲಿ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ಬರ್ತದೆ. ಸರಿಸುಮಾರು 30 ಗ್ರಾಮ ಪಂಚಾಯತಿಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಬಡ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಸೇರ್ಬೇಕಾಗಿರ್ತಕ್ಕಂಥ ಸೌಲಭ್ಯ ಸೇರ್ತಾ ಇಲ್ಲ, ಅದು ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಯೋಗ ಸಮಿತಿ ನಮ್ಮ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಿತಿಯವರು ಸತತ 16 ದಿನಗಳಿಂದ ನಿರಂತರವಾಗಿ ಇಲ್ಲಿ ಹೋರಾಟ ಮಾಡುವಂಥದ್ದು ಚಾಲನೆ ಕೊಟ್ಟಿದ್ರು. ಮೂಲ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಏನು ಮಿಸ್ಯೂಸ್ ಆಗ್ತಾ ಇದೆ, ಏನು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಏನಿದ್ದಾರೆ, ಇವರು ಎಸ್ಸಿ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಅನುದಾನ ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ. ಇವರಿಂದ ದಲಿತ ವಿದ್ಯಾರ್ಥಿಗಳಿಗೆ ದಲಿತ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇವ್ರನ್ನ ಈ ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು, ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆಯಾಗಿ ಇವ್ರನ್ನ ಇಲ್ಲಿಂದ ಅಮಾನತು ಮಾಡಬೇಕು ಇಲಾಖೆಯಲ್ಲಿ ಅಂತ ಹೇಳ್ಬಿಟ್ಟು ನಿರಂತರವಾಗಿ 16 ದಿನಗಳಿಂದ ಇಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಸತತವಾಗಿ 9 ದಿನಗಳು, 16 ದಿನದಲ್ಲಿ 9 ದಿನಗಳು ದಿನಕ್ಕೊಬ್ಬರಂತೆ ಉಪವಾಸ ಸತ್ಯಾಗ್ರಹನೂ ಇಲ್ಲಿ ಮಾಡಿದ್ದಾಯ್ತು. ಒಂದು ದೊಡ್ಡ ದುರಂತ ಏನು ಅಂತಂದ್ರೆ, ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರವಾಗಿದ್ದು, ಈ ಕ್ಷೇತ್ರದಲ್ಲೇ ದಲಿತ ಮಕ್ಕಳಿಗೆ ಸೇರ್ಬೇಕಾಗಿರ್ತಕ್ಕಂಥ ಸವಲತ್ತು ಸೇರ್ತಾ ಇಲ್ಲ ಅನ್ನೋದು ಬಹಳ ನೋವಿನ ವಿಚಾರ ಅಂತ ನಾನು ಈ ಮೂಲಕ ಮಾಧ್ಯಮದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ನಿರಂತರ ಹೋರಾಟ ಸರ್ಕಾರದ ಗಮನಕ್ಕೆ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿ ಸರ್ಕಾರದಲ್ಲಿರ್ತಕ್ಕಂಥ RDPR ಇಲಾಖೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಿದೆ. ಮಾಹಿತಿ ಹೋದ ಮೇಲೆ ಇವ್ರ ತಪ್ಪುಗಳಾಗಿರ್ತಕ್ಕಂಥದ್ದು ಇಲ್ಲಿ ಆಪಾದನೆ ಮಾಡುವಂಥದ್ದೇನೂ ಇಲ್ಲ, ಎಲ್ಲ ಆನ್ಲೈನ್ ಮೂಲಕ ಹಣ ವ್ಯವಹಾರ ಆಗ್ಬೇಕಾಗಿದೆ. ಪ್ರತಿಯೊಂದು ಎವಿಡೆನ್ಸ್ಗಳು ಆನ್ಲೈನ್ ಮೂಲಕನೇ ಇಲಾಖಾ ಅಧಿಕಾರಿಗಳಿಗೆ ದೊರಕಿದೆ. ಹಾಗಾಗಿ ಇಲಾಖೆಯಲ್ಲಿ ಸರ್ಕಾರ ಈ ಕಡೆ ಗಮನ ಕೊಟ್ಟು ತಾಲೂಕ್ ಪಂಚಾಯತಿ ಇಒ ಆಗಿರ್ತಕ್ಕಂಥ ಶಶಿ ಎಂಬವ್ರನ್ನ ನಿನ್ನೆ ಇಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ. ವರ್ಗಾವಣೆ ಮಾಡಿ ನಿನ್ನೆ ನಾವು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದಾಗ ಅವ್ರನ್ನ ಈ ಕೂಡಲೇ ಸರ್ಕಾರದ ಗಮನಕ್ಕೆ ಕೊಟ್ಟಿದ್ದೀವಿ. ಸರ್ಕಾರದವ್ರು ಏನ್ ತೀರ್ಮಾನ ಮಾಡ್ತಾರೆ, ಸಾಯಂಕಾಲ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಮಾಡಿದಂಗೆ ಅವ್ರನ್ನ ಅಲ್ಲಿಂದ ವರ್ಗಾವಣೆ ಮಾಡೋದು, ಅಮಾನತು ಮಾಡೋದು ಮಾಡಿ ಆದ ನಂತರ ಅವ್ರ ಮೇಲೆ ಹೆಚ್ಚುವರಿಯಾಗಿ ತನಿಖೆಯನ್ನು ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಇಲಾಖಾ ತನಿಖೆಯನ್ನು ಹಾಕ್ತಾ ಇದ್ದೀವಿ. ತನಿಖೆಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಾಬೀತಾದ್ರೆ ಅವ್ರನ್ನ ಡಿಪಾರ್ಟ್ಮೆಂಟ್ ಇಂದ ವಜಾ ಮಾಡುವಂಥದ್ದು, ಅಥವಾ ಮದರ್ ಇಲಾಖೆ ಅವರು ಯಾವ ಇಲಾಖೆಯಿಂದ ಬಂದಿದ್ದಾರೆ ಆ ಇಲಾಖೆ ಕಳಿಸುವಂಥದ್ದು, ಅವ್ರ ಮೇಲೆ ಚಾರ್ಜಸ್ ಮಾಡುವಂಥದ್ದು ಮಾಡ್ತೀವಿ ಅಂತ ಭಾಷೆ ಕೊಟ್ಟಿದ್ರು ನಿನ್ನೆ. ಅದ್ರ ಪ್ರಕಾರ ಇವಾಗ ಈ ತಾಲೂಕ್ ಪಂಚಾಯತಿ ಇಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ. ಪ್ರಥಮವಾಗಿ ಅವ್ರಿಗೆ ಜಿಲ್ಲಾಡಳಿತಕ್ಕೆ ನಾನು ಈ ಮೂಲಕ ನಮ್ಮ ಸಮಿತಿ ಮೂಲಕ ನಾನು ಕೃತಜ್ಞತೆಯನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಒಂದನೇದು. ಎರಡನೇದು, ಸತತವಾಗಿ 16 ದಿನಗಳಿಂದ ನಿರಂತರವಾಗಿ ಮನೆ ಮಠ ಬಿಟ್ಟು ತಾಲೂಕ್ ಪಂಚಾಯತಿ ಕಾಂಪೌಂಡ್ ನಲ್ಲಿ ಈ ಕಟ್ಟಡಗಳ ಮಧ್ಯದಲ್ಲಿ ಬಿಸಿಲು ಗಾಳಿ ಚಳಿ ಲೆಕ್ಕಿಸದೆ, ರಾತ್ರಿ ಹೊತ್ತು ಸೊಳ್ಳೆಗಳನ್ನು ಲೆಕ್ಕಿಸದೆ ಇಲ್ಲಿ ನಿರಂತರವಾಗಿ ದಲಿತರ ಪರವ ಹೋರಾಟ ಮಾಡಿರ್ತಕ್ಕಂಥ ಎಲ್ಲಾ ನನ್ನ ಮುಖಂಡರಿಗೂ ನಾನು ಮನಸ್ಫೂರ್ತಿಯಾಗಿ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ. ಅದೇ ರೀತಿ ಇವಾಗ ಏನ್ ಅಮಾನತ್ತಾಗಿದ್ದಾರೆ ಸರ್ವೇಶನ್ ಅವರು,
ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗ್ಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀವಿ ಅಥವಾ ಮೇಲಧಿಕಾರಿಗಳ ಆದೇಶದ ಪ್ರಕಾರ ಏನ್ ಮಾಡ್ಬೇಕಂತ ಮಾಡ್ತೀವಿ. ಮಾಡಿದ ನಂತರ ಎಲ್ಲಾ ಸಮಿತಿ ಮುಖಂಡರನ್ನ ಕರೆದುಬಿಟ್ಟು ನಾವು ಸಭೆ ಮಾಡ್ತೀವಿ ಅಂತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಕೈ ಬಿಡ್ತಾ ಇರೋದು. ಇವತ್ತಿಗೆ ನಾವು ಈ ಹೋರಾಟದಲ್ಲಿ ಕೈ ಬಿಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನ್ ಜಿಲ್ಲಾ ಪಂಚಾಯತಿ ಸಿಇಒ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅದರ ಪ್ರಕಾರ ನಮ್ಮನ್ನು ಕರೆದು ಸಭೆ ನಡೆಸಿ ಸಭೆಯಲ್ಲಿ ಏನು ಆ ಸರ್ವೇಶನ್ ಅವರು ಭ್ರಷ್ಟಾಚಾರ ಮಾಡಿರೋ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾದ ನಂತರ ಅದನ್ನ ಇಲಾಖೆಯಿಂದ ಅಮಾನತು ಮಾಡಿ ಡಿಪಾರ್ಟ್ಮೆಂಟ್ ಇಂದ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒತ್ತಾಯ ಇದೆ. ಅದಕ್ಕೆ ಸ್ಪಂದನೆ ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಮತ್ತೆ ನಾವು ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡೋಂತ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್ ಬಂಧುಗಳೇ.